ಪ್ರಕರಣದಲ್ಲಿ ಪವಿತ್ರ A1 ಆರೋಪಿಯಾಗಿ ಮುಂದುವರಿತಾರೆ. ದೇರ್ ಇಸ್ ನೋ ಚೇಂಜಸ್. A6 ಇಲ್ಲ, A7 ಇಲ್ಲ. A1 ಆರೋಪಿಯಾಗಿ ಇನ್ನು ಮುಂದೆ ಪವಿತ್ರ ಗೌಡ ಮುಂದುವರಿತಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ 3 ಪ್ರತ್ಯಕ್ಷ ಸಾಕ್ಷಿದಾರರಿದ್ದಾರೆ. FSL ಮತ್ತು CFSLನ 8 ಸಾಕ್ಷ್ಯಾಧಾರಗಳು ದೊರೆತಿದೆ. 27 ಜನರ ಬರೋಬ್ಬರಿ 164 ಹೇಳಿಕೆಗಳನ್ನು ಪಡೆಯಲಾಗಿದೆ. ಸೆಕ್ಷನ್ ನಂಬರ್ 164 ಅಡಿಯಲ್ಲಿ 70 ಜನರ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇದರ ಜೊತೆಗೆ 59 ಜನ ಸಮಕ್ಷಮದಲ್ಲಿ ಮಹಜರು ಕೂಡ ನಡೆಸಲಾಗಿದೆ. 8 ಇತರೆ ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ ಕೂಡ ಉಲ್ಲೇಖ ಮಾಡಲಾಗಿದೆ. 56 ಜನ ಪೊಲೀಸರು ಸೇರಿದಂತೆ 231 ಸಾಕ್ಷಿಗಳನ್ನ ಕಲೆ ಹಾಕಿರುವಂಥದ್ದು. ದಚ್ಚು ಫ್ಯಾನ್ಸ್ಗೆ ಕೊಂಚ ರಿಲೀಫ್. ಚಂದನ್ ಅಂಡ್ ಟೀಮ್ನಿಂದ 2ನೇ ಆರೋಪಿಯಾಗಿ ಉಲ್ಲೇಖ ಮಾಡಿದ್ದಾರೆ. ನಟ ದರ್ಶನ್ A1 ಆಗಲಿಲ್ಲ, A2 ಆಗಿನೇ ಉಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ದರ್ಶನ್ ಅವರ ಫ್ಯಾನ್ಸ್ಗೆ ಸ್ವಲ್ಪ ರಿಲೀಫ್ ಅನ್ನ ತಂದೊಡ್ಡಿದೆ. ಒಂದು ಕಡೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ದರ್ಶನ್ ಯಥಾ ಪ್ರಕಾರವಾಗಿ A2 ಆಗಿ ಇನ್ನು ಮುಂದೆ ಮುಂದುವರಿತಾರೆ. ಒಂದು ಕಡೆ ಇವತ್ತಿನಿಂದ ಅವರಿಗೆ ಶುಭಗಳಿಗೆ ಅಂತ ಹೇಳಬೇಕು ಅಥವಾ ಬ್ಯಾಡ್ ಲಕ್ ಸ್ಟಾರ್ಟ್ ಆಯಿತು ಅಂತ ಹೇಳಬೇಕು, ಗೊತ್ತಿಲ್ಲ. ದರ್ಶನ್ ಅವರು ಬರೋಬ್ಬರಿ 76 ದಿನಗಳು ಏನು ಜೈಲು ಪಾಲಾದ ನಂತರ ಈಗ ಅಂದರೆ ಜೈಲಿಗೆ ಎಂಟ್ರಿ ಕೊಟ್ಟು 76 ದಿನ, ಅಂದರೆ ಸ್ಟೇಷನ್ನಲ್ಲಿ ಅರೆಸ್ಟ್ ಆಗಿದ್ದು 86ನೇ ದಿನ. ಇವತ್ತು 86 ದಿನದ ನಂತರ ಐ ಪ್ರೊಫೈಲ್ ಡಿ ಗ್ಯಾಂಗ್ನ ಚಾರ್ಜ್ ಶೀಟ್ ಕೋರ್ಟ್ನ ಅಂಗಳಕ್ಕೆ ಹೋಗಿರುವಂಥದ್ದು. SPP ಪ್ರಸನ್ನ ಕುಮಾರ್ ಅವರ ಅಣತಿಯಂತೆಯೇ ಅಧಿಕಾರಿಗಳು ಇವತ್ತು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ದೊಡ್ಡ ಬಾಕ್ಸ್ನಲ್ಲಿ ಚಾರ್ಜ್ ಶೀಟ್ ಹೊತ್ತೊಯ್ದರು ಅಧಿಕಾರಿಗಳು. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು. ದರ್ಶನ್ ಗ್ಯಾಂಗ್ ವಿರುದ್ಧ ಈಗ 250ಕ್ಕೂ ಹೆಚ್ಚು ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರಿಂದ ಇದರಲ್ಲಿ ಕಿಮಿಕ್ ಅನ್ನಂಗಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಕರಾಳ ಮುಖ ಬಯಲಾಗಿದೆ. ಇದನ್ನು ನೋಡಿ ಪೊಲೀಸರೇ ದಂಗಾಗಿದ್ದಾರೆ. FSL ರಿಪೋರ್ಟ್, DVR ಫೂಟೇಜ್, ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಕೂಡ ಈ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂತೂ ಇಂತೂ ಹೇಗೋ ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ವಪ್ಪ, ನಮ್ಮ ಕರ್ತವ್ಯ ಮುಗಿತಪ್ಪ ಅಂತ ಪೊಲೀಸರು ಸ್ವಲ್ಪ ರಿಲೀಫ್ ಆದರು. ಯಾಕಂತಂದರೆ ಬರೋಬ್ಬರಿ 2.5 ತಿಂಗಳಿಂದಲೂ ಕೂಡ ಹಗಲು ರಾತ್ರಿ ಅನ್ನದೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಚಾಕುಚಕ್ಯತೆಯಿಂದ ಕೆಲಸವನ್ನು ಮಾಡಿದ್ದಾರೆ ಅಧಿಕಾರಿಗಳು. 1-2 ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋದಕ್ಕೆ ಇವ್ರು ಮಾಡಿರುವಂತಹ ಆ ಕ್ರಿಮಿನಲ್ ಮೈಂಡ್ ಇದೆಯಲ್ಲ, ಅದನ್ನು ಭೇದಿಸೋದಕ್ಕೆ ಇಷ್ಟು ದಿನ ಬೇಕಾಯಿತು.
ಎಸ್ ಜೈಲು ಸಿಬ್ಬಂದಿ ಬಳಿ ಚಾರ್ಜ್ ಶೀಟ್ ಮಾಹಿತಿಯನ್ನ ಕೇಳಿದ್ದಾರಂತೆ ದಾಸ. ಏನಾಯ್ತು? ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಾ? ಊಟ ನೀಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ದರ್ಶನ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದು ಗೊತ್ತಾಗ್ತಾ ಇದ್ದಂತೆ ಕೊಲೆ ಆರೋಪಿಗೆ ಟೆನ್ಷನ್ ಕೂಡ ಆಗಿದೆ. ಒಂದೊಂದು ಕ್ಷಣವೂ ಕೂಡ ನರಕ ಸದೃಶ್ಯದಂತೆ ಕಾಣ್ತಾ ಇದೆ ದರ್ಶನ್ಗೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಇನ್ನು ಮುಂದೆ ಸಾರ್ ನೀವು A2 ಆರೋಪಿಯಾಗಿ ಮುಂದುವರಿತೀರಾ? ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ, ಬಟ್ ದೊಡ್ಡ ಪ್ರಮಾಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ ಸರ್. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನೀವಂತೂ ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂದ ತಕ್ಷಣ ದರ್ಶನ್ ಅವ್ರಿಗೆ ಅಲ್ಲೇ ಪುಕ ಪುಕ ಅಂದಿರುತ್ತೆ. ಹೀಗಾದ್ರೂ ಮಾಡಿ ಹೊರಗೆ ಹೋಗಬೇಕು, ಈ ಪ್ರಕರಣದಿಂದ ಈಚೆ ಬರಬೇಕು ಅಂತ ಅಂದುಕೊಳ್ತಾ ಇದ್ದಾರೆ. ಬಟ್ ಸದ್ಯಕ್ಕಂತೂ ಅದು ಆಗದೇ ಇರೋ ಮಾತು. ಸೆರೆವಾಸವನ್ನ ಅನುಭವಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ವಿಟ್ನೆಸ್ಗಳು ಹಂಗಿದೆ. ಈಗಾಗಲೇ ಹೇಳಿದಾಗೆ 3 ಪ್ರತ್ಯಕ್ಷ ಸಾಕ್ಷಿದಾರರಿದ್ದಾರೆ. ಆ ಕೊಲೆಯಲ್ಲಿ ಭಾಗಿಯಾಗಿದ್ದಾರಲ್ಲ, ಆ 17 ಆರೋಪಿಗಳಲ್ಲಿ 3 ಹೌದು ದರ್ಶನ್ ಅವರು ಕೊಲೆ ಮಾಡಿದ್ದು ನಿಜ, ಅದನ್ನ ನಾವು ಕಣ್ಣಾರೆ ನೋಡಿದ್ದು ನಿಜ ಅಂತ ಬಾಯಿ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕೊಲೆ ಸ್ಪಾಟ್ನಲ್ಲಿ ಅಣ್ಣ ಅಕ್ಕ ಅಂದ್ರೆ ಪವಿತ್ರ ಗೌಡ, ದರ್ಶನ್ ಅಣ್ಣ ಇಬ್ರು ಕೂಡ ಇದ್ರು ಅಂತ ಇನ್ನೊಬ್ರು ಬಾಯಿ ಬಿಟ್ಟಿದ್ದಾರೆ. ದರ್ಶನ್ ಆಗಿ ಪವಿತ್ರ ಗೌಡ ಶೆಡ್ಗೆ ಹೋಗಿರೋದನ್ನ ಒಬ್ರು ನೋಡಿದ್ದಾರೆ. ಇವರೆಲ್ಲ ಪ್ರತ್ಯಕ್ಷ ದರ್ಶಿಗಳು. ಅಷ್ಟೇ ಅಲ್ಲದೆ FSL ಮತ್ತು CFSLನ 8 ಭಯಾನಕ ಸಾಕ್ಷಿಗಳು ಕೂಡ ಬಿಡುಗಡೆಯಾಗಿದೆ. ಅದರಲ್ಲಿ ಮುಖ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಆದ ನಂತರ ನನಗೇನು ಗೊತ್ತಿಲ್ಲ, ಸ್ಪಾಟಲ್ಲಿ ನಾನಿದ್ನೋ ಇಲ್ವೋ ಅನ್ನೋದನ್ನ ಸೈಡ್ಲೈನ್ ಮಾಡೋದಕ್ಕೆ ನಟ ದರ್ಶನ್ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರ ಮೈ ಮೇಲೆ ರಕ್ತ ಚಿಮ್ಮಿರುತ್ತೆ, ಆ ಬಟ್ಟೆಗಳ ಮೇಲೆ ರಕ್ತ ಚಿಮ್ಮಿರುತ್ತೆ. ಆ ಬಟ್ಟೆಗಳನ್ನು ಬಿಚ್ಚಾಕಿ ಹೊರಗೆ ಹೋಗ್ತಾರೆ, ಫ್ರೆಶ್ ಬಟ್ಟೆಗಳನ್ನ ಹಾಕ್ಕೊಂಡು. ಬಟ್ ಆ ಬಟ್ಟೆಯಲ್ಲಿ ಇದ್ದಂತಹ ರಕ್ತದ ಕಲೆಗಳಿದೆಯಲ್ಲ, ಆ ಬಟ್ಟೆ ಹೋಗಿದ್ರೂ ಕೂಡ ಲುಮಿನಾಲ್ ಟೆಸ್ಟ್ನಲ್ಲಿ ಸಿಕ್ಕಿದೆ. ಇದು ಅತಿ ದೊಡ್ಡ ಸಾಕ್ಷಿ ಅಂತಾನೆ ಹೇಳ್ಬೋದು. ಇನ್ನು 27 ಜನರ ಬರೋಬ್ಬರಿ 166 ಹೇಳಿಕೆಗಳನ್ನ ಕಲೆ ಹಾಕೊಂಡಿದ್ದಾರೆ. ಅವತ್ತು ಸ್ಟೋನಿ ಬ್ರೂಕ್ಸ್ ಪಬ್ಗೆ ಹೋಗ್ತಾರೆ, ಕೂತ್ಕೊಳ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ. ಅದಾದ ನಂತರ ಮತ್ತೆ ಶೆಡ್ಗೆ ಹೋಗ್ತಾರೆ. ಪೊಲೀಸರು ಪಬ್ಗೆ ಎಂಟ್ರಿ ಕೊಟ್ಟಾಗ ಅಲ್ಲೇ ಸುತ್ತಮುತ್ತ ಇದ್ದಂತಹ ಗ್ರಾಹಕರನ್ನ ವಿಚಾರಿಸ್ತಾರೆ. ದರ್ಶನ್ ಯಾವಾಗ ಬಂದ್ರು, ಏನ್ ಮಾಡಿದ್ರು, ಎಷ್ಟೊತ್ತು ಕೂತ್ಕೊಂಡಿದ್ರು, ಅವ್ರ ಜೊತೆ ಯಾರಿದ್ರು, ಏನ್ ಮಾತಾಡಿದ್ರು, ಅವ್ರಿಗೆ ಎಷ್ಟು ಸರಿ ಫೋನ್ ಬಂತು, ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತೆ ಒಬ್ಬೊಬ್ಬರೇ ಒಂದೊಂದು ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು ದರ್ಶನ್ ಅವ್ರು ಬಂದಿದ್ರು, ಕೂತಿದ್ರು, ಇದೇ ಜಾಗದಲ್ಲಿ ಕೂತ್ಕೊಂಡಿದ್ರು, ಸಿಗರೇಟ್ ಸೇದಿದ್ರು, ಎಣ್ಣೆ ಹೊಡೆದ್ರು, ಸಮಥಿಂಗ್ ಹೇಳಿರ್ತಾರೆ. ಆ ದಾಖಲೆಗಳನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಬರೋಬ್ಬರಿ 27 ಜನರ ತನಿಖೆ ಆಗಿದೆ. ಆ ತನಿಖೆಯಲ್ಲಿ 164 ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಅದಾದ ನಂತರ ಸೆಕ್ಷನ್ 161ರ ಅಡಿಯಲ್ಲಿ ಮತ್ತೆ 70 ಜನರ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ.